ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ತೇ ನಮೋ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ಶ್ರೀನಿವಾಸ್ ಗುರೂಜಿಯ ನಮನಗಳನ್ನು ಸಲ್ಲಿಸುತ್ತಾ ನೋಡಿ, ಈ ದಿನ 8ನೇ ತಾರೀಕು ತ್ರಯೋದಶಿ ಶುಕ್ರವಾರ, ಶ್ರವಣ ನಕ್ಷತ್ರ, ಶಿವಯೋಗ, ಗರಕರ್ಣ, ತುಂಬ ಪ್ರಶಸ್ತವಾಗಿರುವಂತಹ ದಿನ. ತ್ರಯೋದಶಿಗಳು ಬಂದಾಗ ತುಂಬ ಪ್ರಶಸ್ತವಾಗಿರುತ್ತೆ. ಗೋಧೂಳಿ ಸಮಯದಲ್ಲಿ ಶಿವನ ಪ್ರಾರ್ಥನೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಈ ದಿನ ಶಿವರಾತ್ರಿ ಇರೋದ್ರಿಂದ ಪ್ರಾತಃ ಕಾಲದಿಂದಲೂ ಸಹ ನಾವೆಲ್ಲರೂ ಸಹ ಭಗವಂತನ ಸ್ಮರಣೆ ಓಂ ನಮಃ ಶಿವಾಯ ಅಂತ ಪಂಚಾಕ್ಷರಿ ಮಂತ್ರಗಳನ್ನು ಹೇಳ್ಕೊಳ್ತಾ, ಜೊತೆಯಲ್ಲಿ ನಮಗೆ ಸಾಧ್ಯವಾದಷ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಉಪವಾಸಗಳನ್ನಿದ್ದು, ನಂತರದಲ್ಲಿ ಭಗವಂತನ ಸ್ಮರಣೆ ಜಾಗರಣೆಗಳನ್ನು ಮಾಡಿ ಭಗವಂತನ ಸ್ಮರಣೆಗೆ, ಭಗವಂತನ ಉಪಾಸನೆಗೆ ನಾವೆಲ್ಲರೂ ಸಹ ಭಾಗಿನರಾಗೋಣ ಅಂತ ಹೇಳ್ತಾ, ಈ ದಿನ ಯಾವುದೇ ದೇವಸ್ಥಾನಗಳಲ್ಲಿ, ಯಾವುದೇ ಕ್ಷೇತ್ರಗಳಲ್ಲಿ ಎಲ್ಲಾದರೂ ಒಂದು ಮೃತ್ಯುಂಜಯ ಹೋಮ ಆಗ್ತಾ ಇದ್ರೆ ಅಲ್ಲಿಗೆ ಭೇಟಿಯನ್ನು ಕೊಡಿ, ಭಾಗವಹಿಸಿ, ನಿಮ್ಮ ಹೆಸರು ಸಂಕಲ್ಪದಲ್ಲಿ ಒಂದು ಪೂಜೆಯನ್ನು ಮಾಡಿಸಿ. ನಮ್ಮ ದೇವಸ್ಥಾನದಲ್ಲೂ ಸಹ ರಾಜಾಜಿನಗರ ಕುರುಬರಳ್ಳಿ ಇರುವಂತಹ ನಮ್ಮ ದೇವಸ್ಥಾನದಲ್ಲೂ ಸಹ ಈ ಶಿವರಾತ್ರಿ ಹಬ್ಬದಂದು ಮಧ್ಯಾಹ್ನ 12:03 ಸರಿಯಾಗಿ ಮೃತ್ಯುಂಜಯ ಜಪ, ಮೃತ್ಯುಂಜಯ ಹೋಮವನ್ನು ನಾವು ಕೈಂಕರ್ಯಗಳಲ್ಲಿ ಇಟ್ಕೊಂಡಿರ್ತೀವಿ. ಸಾಧ್ಯವಾದರೆ ಭೇಟಿ ಕೊಡಿ, ನಿಮ್ಮ ಹೆಸರಲ್ಲಿ ಒಂದು ಪೂಜೆ ಮಾಡಿಸ್ಕೊಡಿ ಅಂತ ಹೇಳ್ತಾ, ಎಲ್ಲೇ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತೀರಿ ಈ ದಿನ ಭಾಗವಹಿಸಿ. ಅತ್ಯಂತ ಲಾಭದಾಯಕ ಮತ್ತು ನಮಗೆ ಸಂಕಷ್ಟಗಳನ್ನು ಪರಿಹಾರ ಆಗುವಂತಹ ಒಂದು ಒಳ್ಳೆ ಅವಕಾಶಗಳು ನಮಗೆ ಈ ಶುಕ್ರವಾರ ಸಿಕ್ಕಿದೆ ಅಂತ ಹೇಳ್ತಾ, ಈ ಶುಕ್ರವಾರ ಮೇಷರಾಶಿಯವರಿಗೆ ಯಾವ ರೀತಿಯಲ್ಲಿದೆ ಅಂತ ಹೇಳುವಂಥದ್ದು. ಮೇಷರಾಶಿಯವರು ಅತ್ಯಂತ ಭಕ್ತಿ ಪೂರ್ವಕವಾಗಿರ್ತಾರೆ, ಭಕ್ತ ಪರವಶರಾಗಿರ್ತಾರೆ, ಭಗವಂತನ ಸ್ಮರಣೆಯನ್ನು ಮಾಡ್ತಾರೆ, ಧರ್ಮ ಕರ್ಮಗಳನ್ನು ಅವಲೋಕನವನ್ನು ಮಾಡ್ತಾರೆ, ಧರ್ಮಕ್ಕೆ ಜಾಸ್ತಿ ಬೆಲೆಯನ್ನು ಕೊಡ್ತಾರೆ, ಅಧರ್ಮಗಳಿಗೆ ವಿರೋಧವನ್ನು ಮಾಡುವಂತಹ ವ್ಯಕ್ತಿಗಳಾಗಿರ್ತಾರೆ ಮೇಷರಾಶಿಯವರು. ಮೇಷರಾಶಿಯವರಿಗೆ ಹಣಕಾಸಿಗೂ ಅನುಕೂಲವಾಗುತ್ತೆ, ವ್ಯವಹಾರದಲ್ಲಿಯೂ ಪ್ರಗತಿಯಾಗುತ್ತೆ, ಶತ್ರುಗಳು ಶಮನವಾಗುವಂತಹ ದಿನ ಮೇಷರಾಶಿಯವರಿಗೆ ಈ ದಿನ ಇರುತ್ತೆ. ವೃಷಭ ರಾಶಿಯವರಿಗೆ ಹಣಕಾಸಿನ ಅನುಕೂಲ, ಹೊಸ ಕೆಲಸಗಳ ಚಿಂತನೆಯನ್ನು ಮಾಡುವಂಥದ್ದು, ಕೆಲಸದಲ್ಲಿ ಉತ್ತಮವಾದಂತಹ ಬೆಳವಣಿಗೆಯನ್ನು ನೋಡುವಂಥದ್ದು, ಕೋರ್ಟು ಕಚೇರಿಗಳು ಮತ್ತು ಯಾವುದೇ ಸರ್ಕಾರಿ ಕೆಲಸ ಕೈಂಕರ್ಯಗಳಾಗಬೇಕು ಅಂದರೆ ನಿಮಗೆ ಅದರಿಂದ ತುಂಬ ಲಾಭದಾಯಕವಾಗುವಂತಹ ವಾತಾವರಣಗಳು ಖಂಡಿತವಾಗಿ ವೃಷಭ ರಾಶಿಯವರಿಗೆ ಇರುತ್ತೆ. ಈ ದಿನ ಮಿಥುನ ರಾಶಿಯವರೆಗೂ ಸಹ ಅತ್ಯಂತ ಲಾಭದಾಯಕ, ಮನಸ್ಸು ಬಹಳ ಪ್ರಶಾಂತವಾಗಿರುತ್ತೆ ಮತ್ತು ಆಹ್ಲಾದಕರವಾಗಿರುತ್ತೆ, ಮನಸ್ಸು ಬಹಳ ಸಂಭ್ರಮದಲ್ಲಿರುತ್ತೆ, ಜೊತೆಯಲ್ಲಿ ಅದೇ ರೀತಿ ಕೈಂಕರ್ಯಗಳು ನಡೆಯುತ್ತೆ, ಧಾರ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತರಾಗಿರ್ತೀರಿ, ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ, ಹಣಕಾಸಿನ ಅತ್ಯಂತ ಹೆಚ್ಚಿನದಾದಂತಹ ಖರ್ಚು ವೆಚ್ಚಗಳನ್ನು ಮಾಡೋದಕ್ಕೆ ಮನಸ್ಸನ್ನು ಮಾಡ್ತೀರಿ ಕುಟುಂಬ ವಿಚಾರಕ್ಕೋಸ್ಕರವಾಗಿ. ಕರ್ಕಾಟಕ ರಾಶಿಯವರಿಗೆ ಕೋಪ ಶಮನವಾಗಿದೆ, ಭಗವಂತನ ಸ್ಮರಣೆಯಲ್ಲಿ ಮನಸ್ಸನ್ನು ಮಾಡ್ತಿದ್ದೀರಿ, ಹೊಸ ಕೆಲಸಗಳ ಚಿಂತನೆಯನ್ನು ಮಾಡ್ತಿರ್ತೀರಿ, ಕೆಲಸ ಮಾಡುವಂತಹ ಜಾಗದಲ್ಲಿ ಉತ್ತಮವಾದಂತಹ ಬೆಳವಣಿಗೆಯನ್ನು ನೋಡ್ತಿರ್ತೀರಿ, ಹಣಕಾಸಿನ ಸಾಧಾರಣ ಅನುಕೂಲತೆಗಳನ್ನು ನೀವು ನೋಡ್ತೀರಿ. ಸಿಂಹರಾಶಿಯವರಿಗೆ ಕೋಪ ಶಮನವಾಗಿದೆ, ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬ ಜೊತೆಯಲ್ಲಿ ಕಾಲ ಕಳೆಯುವಂತಹ ವಾತಾವರಣ ಇದೆ, ಕುಟುಂಬಕ್ಕೆ ಅತಿಥಿಗಳ ಆಗಮನವಾಗುವಂತಹ ವಾತಾವರಣವು ನಿಮ್ಮದಾಗಿರುತ್ತೆ, ಒಂದು ರೀತಿಯಾದಂತಹ ಮನೆಯಲ್ಲಿ ಒಂದು ರೀತಿಯಾದಂತಹ ನೆಮ್ಮದಿಯ ವಾತಾವರಣ ಅಂತೂ ಸಿಂಹರಾಶಿಯವರಿಗೆ ಖಂಡಿತವಾಗಿ ಇರುತ್ತೆ. ಕನ್ಯಾ ರಾಶಿಯವರೆಗೂ ಸಹ ವ್ಯವಹಾರದಲ್ಲಿ ಪ್ರಗತಿ ಇದೆ, ಜೊತೆಯಲ್ಲಿ ನಿಮಗೆ ಎಷ್ಟೋ ನಷ್ಟಗಳು ಎಲ್ಲವೂ ಸಹ ಲಾಭಕ್ಕೆ ತಿರುಗುವಂತಹ ವಾತಾವರಣಗಳು, ಶುಭ ಕಾರ್ಯಗಳ ಚಿಂತನೆಯನ್ನು ಮಾಡುವಂಥದ್ದು, ಶುಭ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು, ಹಣಕಾಸಿನ ಅನುಕೂಲತೆಗಳನ್ನು ನೋಡುವಂಥದ್ದು, ನಿಮಗೆ ಸಹಕಾರ ಸಹಯೋಗ ಸಿಗುವಂತಹ ವ್ಯಕ್ತಿಗಳು ನಿಮಗೆ ಭೇಟಿಯನ್ನು ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ತುಲಾ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಅಲ್ಲದೆ ನಿಮಗೆ ಉತ್ತಮವಾದಂತಹ ಕೈಂಕರ್ಯಗಳು ಸಿಗುತ್ತೆ, ಉತ್ತಮವಾದಂತಹ ಲಾಭ ಸಿಗುವಂಥದ್ದು, ಹೊಸ ಕೆಲಸಗಳ ಆಗಮನವಾಗುವಂಥದ್ದು, ಹಣಕಾಸಿನ ಉತ್ತಮವಾದಂತಹ ಬೆಳವಣಿಗೆ ಆಗುವಂಥದ್ದು, ನಿಮಗೆ ಸಂಭ್ರಮ ಸಂತಸದಲ್ಲಿ ಕಾಲ ಕಳೆಯುವಂಥದ್ದು, ನಿಮ್ಮನ್ನು ಕಂಡಾಗ ಆರಾಧಿಸುವಂಥವರು, ಪ್ರೀತಿಸುವಂಥವರು, ನಿಮ್ಮನ್ನು ತುಂಬ ಅಭಿನಂದಿಸುವಂಥವರು ನಿಮಗೆ ತುಂಬ ಜನ ಸಿಗ್ತಾರೆ. ನಿಮ್ಮ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ನಿಮ್ಮನ್ನು ಸ್ನೇಹಕ್ಕೆ ಕೈ ಚಾಚುವಂತಹ ವ್ಯಕ್ತಿಗಳು ನಿಮಗೆ ಅತ್ಯಂತ ಸರಳತೆಯಿಂದ ಬೇಗ ಸಿಗ್ತಾರೆ ಅಂತ ಹೇಳಬಹುದು.
ವೃಶ್ಚಿಕ ರಾಶಿಯವರೆಗೂ ಸಹ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಿದೆ, ಹೊಸ ಹೊಸ ಕೆಲಸಗಳ ಆಗಮನವಿದೆ, ಜೊತೆಯಲ್ಲಿ ನಿಮಗೆ ಧಾರ್ಮಿಕ ವಿಚಾರದಲ್ಲಿ ಆಸಕ್ತಿ ಇದೆ. ದೇವರು ಮತ್ತು ಪೂಜೆ ಪುನಸ್ಕಾರಗಳು ಇದೆಲ್ಲದಕ್ಕೂ ತುಂಬ ಮನಸ್ಸನ್ನು ಮಾಡ್ತೀರಿ. ತುಂಬ ದಿನದಲ್ಲಿ ನಿಮಗೆ ತುಂಬ ಲಾಭ ಮತ್ತು ನೆಮ್ಮದಿಯ ವಾತಾವರಣ ಅಂತೂ ಸೃಷ್ಟಿ ಮಾಡಿಕೊಡುತ್ತೆ. ಧನುಸು ರಾಶಿಯವರೆಗೂ ಸಹ ಹೊಸ ಹೊಸ ಕೆಲಸಗಳ ಆಗಮನವಿದೆ, ಜೊತೆಯಲ್ಲಿ ನಿಮಗೆ ಉತ್ತಮವಾದಂತಹ ಹಣಕಾಸಿನ ಅನುಕೂಲವಿದೆ, ಹೊಸ ಹೊಸ ಕೆಲಸಗಳ ಆಗಮನ ಇದೆ. ಮತ್ತು ಯಾವುದೇ ಒಂದು ಕೈಂಕರ್ಯಗಳಿಗೆ ಹೋದಾಗ ನಿಮಗೆ ಲಾಭದಾಯಕವಾಗುತ್ತೆ. ಮತ್ತು ಕುಟುಂಬ ಜೊತೆಯಲ್ಲಿ ಕಾಲ ಕಳೆಯುವಂಥದ್ದು, ಜೊತೆಯಲ್ಲಿ ನಿಮಗೆ ಒಂದು ರೀತಿಯಾದಂತಹ ಸಂಭ್ರಮದ ದಿನ ಅಂತ ಹೇಳಬಹುದು. ಮಕರ ರಾಶಿಯವರಿಗೆ ಆರೋಗ್ಯದಲ್ಲಿ ಚೇತರಿಕೆ ಇದೆ, ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಿದೆ, ಅತಿಥಿಗಳ ಆಗಮನವಾಗುತ್ತೆ, ಹೊರಗಡೆ ಪ್ರಯಾಣದ ಚಿಂತನೆಯನ್ನು ಮಾಡ್ತೀರಿ, ಕುಟುಂಬ ಮತ್ತು ಬಂಧುಗಳ ಜೊತೆಯಲ್ಲಿ ಕಾಲ ಕಳೆಯುವಂತಹ ವಾತಾವರಣ ನಿಮ್ಮದಾಗುತ್ತೆ. ಜೊತೆಯಲ್ಲಿ ಕುಂಭರಾಶಿಯವರಿಗೆ ಮನಸ್ಸು ಚಂಚಲತೆಯಿಂದ ಇದ್ದರೂ ಸಹ ಹಣಕಾಸಿನ ಅನುಕೂಲವಾಗುತ್ತೆ. ಹಣಕಾಸಿನ ಅನುಕೂಲವಿದ್ದರೂ ಸಹ ತಂದೆಯ ಜೊತೆಯಲ್ಲಿ ಗಲಾಟೆಗಳಾಗುತ್ತೆ. ತಂದೆಯ ಜೊತೆಯಲ್ಲಿ ಗಲಾಟೆಯ ಜೊತೆಯಲ್ಲಿ ದೇಹಕ್ಕೆ ಸಣ್ಣ ಪುಟ್ಟ ಪೆಟ್ಟುಗಳಾಗುವಂಥದ್ದು, ದೇಹದಲ್ಲಿ ಸ್ವಲ್ಪ ರಕ್ತಸ್ರಾವವಾಗುವಂತಹ ವಾತಾವರಣಗಳು, ಇಲ್ಲ ಸಲ್ಲದ ಮಾತುಗಳಿಗೆ ಜಗಳಗಳನ್ನಾಡಿ ಸ್ವಲ್ಪ ನ್ಯಾಯಾಲಯ ಸ್ಟೇಷನ್ಗೆ ಹೋಗುವಂತಹ, ಪೊಲೀಸ್ ಸ್ಟೇಷನ್ಗೆ ಹೋಗುವಂಥ ಸನ್ನಿವೇಶಗಳು ನಿಮಗೆ ಒದಗಿ ಬರಬಹುದು. ಜಾಗ್ರತೆಯನ್ನು ಇರಬೇಕಾಗ್ತದೆ ಕುಂಭರಾಶಿಯವರು. ಮೀನರಾಶಿಯವರಿಗೆ ಕುಟುಂಬದಲ್ಲಿ ಸೌಖ್ಯ, ಅತಿಯಾದಂತಹ ಕೋಪದ ವಾತಾವರಣ, ಕೆಲಸದಲ್ಲಿ ಅಡೆತಡೆಗಳು ಹಿನ್ನಡೆಗಳು ಆಗುವಂಥ ಸನ್ನಿವೇಶಗಳು, ಅತಿಯಾದಂತಹ ಅಲೆದಾಟ ಸುತ್ತಾಟಗಳಾಗುವಂಥ ಸನ್ನಿವೇಶಗಳು. ಆದ್ದರಿಂದ ಇವತ್ತು ಶಿವರಾತ್ರಿದಿಂದ ಶಿವನ ಸ್ಮರಣೆಯನ್ನು ಮಾಡ್ಕೊಳ್ಳಿ, ಶಿವನ ಧ್ಯಾನವನ್ನು ಮಾಡ್ಕೊಳ್ಳಿ, ರಾತ್ರಿ ಉಪವಾಸ ಇರೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ, ಅನುಕೂಲವಾಗುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸಹ ಶಿವರಾತ್ರಿಯ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಆ ಪರಮೇಶ್ವರ, ಆ ಮೃತ್ಯುಂಜಯ ನಿಮಗೆ ಹೆಚ್ಚಿನದಾಗಿ ಆರೋಗ್ಯ ಭಾಗ್ಯವನ್ನು, ಆಯಸ್ಸಿನ ಭಾಗ್ಯವನ್ನು ಕೊಟ್ಟು ಕರುಣಿಸಿ ನಿಮ್ಮನ್ನು ಅನುಗ್ರಹಿಸಲಿ ಅಂತ ನಾನು ಈ ಶಿವರಾತ್ರಿಯ ದಿನದಂದು ನಿಮ್ಮೆಲ್ಲರ ಪರವಾಗಿ ಭಗವಂತನಲ್ಲಿ ಸ್ಮರಣೆಯನ್ನು ಪ್ರಾರ್ಥನೆಗಳನ್ನು ಮಾಡ್ಕೊಳ್ತೇನೆ. ತಮ್ಮೆಲ್ಲರಿಗೂ ಸಹ ಭಗವಂತ ಒಳಿತನ್ನು ಮಾಡಲಿ.